ಬಿಹಾರದ ಜನ ಬದಲಾವಣೆಯನ್ನ ಬಯಸಿದ್ದಾರೆ ಅಂತ ಹೇಳ್ತಾ ಇದ್ದಾಗಲೂ ಬಿಹಾರ ಬದಲಾಗದೇ ಇರೋದಕ್ಕೆ ಮಹಾಗಠಬಂಧನ್ ಕಾರಣ ಆಯ್ತಾ? ಮಹಾಗಠಬಂಧನ್ ಮಿತಿ ಮತ್ತೆ ದೌರ್ಬಲ್ಯಗಳೇ ಅದನ್ನ ತಿಂದು ಹಾಕಿದ್ವ. ಮೈತ್ರಿಯೊಳಗಿನ ಪ್ರಮುಖ ಪಕ್ಷಗಳೇ ಪರಸ್ಪರ ಕಚ್ಚಾಟಕ್ಕೆ ನಿಂತಾಗ ಕಡೆಗೆ ಮುಜುಗರವನ್ನ ಮರೆಮಾಚೋದಿಕ್ಕೆ ಫ್ರೆಂಡ್ಲಿ ಫೈಟ್ ಅನ್ನುವಂಥ ಸೋಗನ್ನ ಹಾಕಬೇಕಾಯ್ತಾ? ಜಂಗಲ್ ರಾಜ್ ನಿರೂಪಣೆಯ ಭಾರಕ್ಕೆ ಅದು ಕುಸಿದು ಹೋಯ್ತಾ? ಜಾತಿ ಸಮೀಕರಣಗಳನ್ನ ಕಂಡುಕೊಳ್ಳುವಲ್ಲಿ ಅದು ವಿಫಲ ಆಯ್ತಾ? ಬಿಹಾರ ರಾಜಕೀಯದ ಹೊಸ ಭರವಸೆ ಅಂತ ಹೇಳಲಾಗಿದ್ದಂಥ ತೇಜಸ್ವಿ ಯಾದವ್ ತಮ್ಮ ಕ್ಷೇತ್ರವನ್ನೇ ಉಳಿಸ್ಕೊಳ್ಳೋದಿಕ್ಕೆ ಯಾಕೆ ಅಷ್ಟೊಂದು ಒದ್ದಾಡಬೇಕಾಯ್ತು? ಮಹಾಗಠಬಂಧನ್ ಮುಳುಗೋದಿಕ್ಕೆ ಕಾಂಗ್ರೆಸ್ ವಿಐಪಿ ಕಾರಣ ಆದ್ವಾ? ಬಿಹಾರದಲ್ಲಿ ಬದಲಾವಣೆಯ ಪ್ರಬಲ ನಿರೀಕ್ಷೆಯ ನಡುವೆನೂ ಮಹಾಗಠಬಂಧನ್ ಅನುಭವಿಸಿದಂಥ ಹೀನಾಯ ಸೋಲು ಆ ಮೈತ್ರಿಕೂಟದ ಆಂತರಿಕ ದೌರ್ಬಲ್ಯಗಳು, ಕಾರ್ಯತಂತ್ರದ ವೈಫಲ್ಯ ಹಾಗೂ ಜಂಗಲ್ ರಾಜ್ನ ಐತಿಹಾಸಿಕ ಹೊರೆನೆ ಅದರ ಸಂಪೂರ್ಣ ಪತನಕ್ಕೆ ಕಾರಣ ಆಯ್ತಾ ಅನ್ನುವಂಥ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಬಿಹಾರದಲ್ಲಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಅಂತ ಹೇಳಲಾಗಿತ್ತು. ಬದಲಾವಣೆ ಬರಲಿದೆ ಅಂತ ಹೇಳಲಾಯಿತು. ಅದೇ ಬಿಹಾರದ ಜನ 20 ವರ್ಷಗಳಿಂದನೂ ಬಿಹಾರವನ್ನು ಹಿಡಿದು ಕೂತಿರುವಂಥ ಅದೇ ನಿತೀಶ್ ಕುಮಾರ್ ಅವರನ್ನ ಮತ್ತು ಅವ್ರ ಮಿತ್ರ ಪಕ್ಷ ಬಿಜೆಪಿಯನ್ನ ನೆತ್ತಿ ಮೇಲೆ ಇರಿಸ್ಕೊಂಡಿವೆ. ಬಿಹಾರದಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ. ಬಿಹಾರದಲ್ಲಿ ಮಹಾಗಠಬಂಧನ್ ಹೀನಾಯ ಸೋಲನ್ನು ಕಂಡಿದೆ. ಕಳೆದ ಬಾರಿ ಗೆದ್ದಷ್ಟು ಸ್ಥಾನಗಳ ಅರ್ಧದಷ್ಟನ್ನು ಕೂಡ ಉಳಿಸ್ಕೊಳ್ಳಲಾರದೆ ಹೋದದ್ದು ನಿಜಕ್ಕೂ ಅದಕ್ಕೆ ಅರಗಿಸಿಕೊಳ್ಳಲಾಗದಂಥ ಒಂದು ಸ್ಥಿತಿಯಾಗಿದೆ. ಇದು ಕೇವಲ 35 ಸ್ಥಾನಗಳಿಗೆ ಕುಸಿದು ಬಿದ್ದಿರೋದು ಬಹುಶಃ ಬಿಹಾರದಲ್ಲಿನ ಜಾತಿ ಸಮೀಕರಣ ಅದಕ್ಕೆ ಅರ್ಥನೇ ಆಗಿರದಂಥ ಒಂದು ವಿಚಿತ್ರ ವ್ಯವಸ್ಥೆಯನ್ನೇ ಸೂಚಿಸುತ್ತೆ. ಅದು NDAಗಿಂತ ಮೊದಲು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು. ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಕೂಡ ಪ್ರಕಟಿಸಿತು. NDA ಪ್ರಣಾಳಿಕೆ ಎಲ್ಲಿ ಅಂತ ಸವಾಲು ಹಾಕ್ತು. ಆದರೆ ಅಂತಿಮವಾಗಿ ಕದನ ಕಣದಲ್ಲಿ ಸವಾಲನ್ನೇ ಒಡ್ಡದಿರುವಷ್ಟು ದುರ್ಬಲವಾಗಿ ಕಂಡಿತು. ಮತ್ತೆ ಸದ್ದಿಲ್ಲದೇನೆ ಕುಸಿದು ಹೋಯಿತು. ಎಲ್ಲಿ ಮಹಾಗಠಬಂಧನ್ ಇಡುತ್ತು? ಹಾಗಾದರೆ ಅದು ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿತ್ತು ಅನ್ನೋದೇನು ನಿಜ. NDAಗೆ ದೊಡ್ಡ ಸವಾಲಾಗುವಂತೆ ಕಂಡಿದ್ದು ಕೂಡ ನಿಜಾನೇ. ಮತ್ತು ಆ ನಿಟ್ಟಿನಲ್ಲಿ ಅದು ನಿಜವಾಗಿಯೂ ಪ್ರಯತ್ನ ಪಟ್ಟಿತ್ತು ಅನ್ನೋದು ಕೂಡ ಅಲ್ಲಗಳೆಯೋದಿಕ್ಕೆ ಆಗೋದಿಲ್ಲ. ಆದರೆ ಆ ಯಾವ ಪ್ರಯತ್ನಗಳನ್ನು ಕೂಡ ಚುನಾವಣಾ ಗೆಲುವಾಗಿ ತಿರುಗಿಸೋದಿಕ್ಕೆ ಅದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಮೇಲ್ನೋಟಕ್ಕೆ ಅದು ಸೀಟ್ ಹಂಚಿಕೆಯಲ್ಲಿ ಸಮನ್ವಯ ಸಾಧಿಸಲಾರದೆ ಹೋದದ್ದು ಕಾಣಿಸುತ್ತೆ. ಇನ್ನು ಮೈತ್ರಿಯೊಳಗಿನ ಪ್ರಮುಖ ಪಕ್ಷಗಳೇ ಪರಸ್ಪರ ಎದುರು ಬದುರು ನಿಂತು ಕಡೆಗೆ ಮುಜುಗರವನ್ನು ಮರೆಮಾಚೋದಿಕ್ಕೆ ಫ್ರೆಂಡ್ಲಿ ಫೈಟ್ ಅನ್ನುವಂಥ ಸೋಗನ್ನು ಹಾಕಬೇಕಾಯಿತು. ನೋಡ್ತಾ ಹೋದರೆ ಪ್ರಚಾರದ ಸಮಯದಲ್ಲಿ ಸರಿಯಾದಂಥ ಕಾರ್ಯತಂತ್ರ ಹೆಣೆಯದೇನೆ ತಪ್ಪು ಹೆಜ್ಜೆಗಳನ್ನು ಇಟ್ಟಿತ್ತು ಅನ್ನೋದು ಕಾಣಿಸುತ್ತೆ. ಸೀಟ್ ಹಂಚಿಕೆ ಸಂಘರ್ಷಗಳಿಂದ ಹಿಡಿದು ಆಡಳಿತ ವಿರೋಧಿಯಲ್ಲೇನೆ ನಾವು ಗೆಲ್ಲೋದಿಕ್ಕೆ ಸಾಕು ಅನ್ನುವಂಥ ಒಂದು ಅತಿಯಾದ ಆತ್ಮವಿಶ್ವಾಸದವರೆಗೆ ಅದು ತಪ್ಪು ನಿಲುವುಗಳಿಂದಾಗಿಯೇ ಸೋತತಾ? ಇಡೀ ಮಹಾಗಠಬಂಧನ್ ವಿಚಾರ ಹಾಗಿರಲಿ, ಸ್ವತಃ ಬಿಹಾರ ರಾಜಕಾರಣದ ಹೊಸ ಭರವಸೆ ಅಂತ ಬಿಂಬಿತವಾಗಿದ್ದಂಥ ತೇಜಸ್ವಿ ಯಾದವ್ ಕೂಡ ಅಷ್ಟೊಂದು ದಯನೀಯ ಪ್ರದರ್ಶನವನ್ನು ತೋರಿಸುವಂತಾಗಿದೆ ಹೇಗೆ? ಜಂಗಲ್ ರಾಜ್ ನಿರೂಪಣೆಯ ಹೊರೆನೇ ಅದನ್ನು ಅದಮ್ ಹಾಕ್ತಾ? ಜಾತಿ ಸಮೀಕರಣಗಳನ್ನು ಕಂಡುಕೊಳ್ಳುವಲ್ಲಿ ಅದು ವಿಫಲ ಆಯ್ತಾ? ತನ್ನದೇ ಬಹಳ ಭಾರವಾದ ಭರವಸೆಗಳ ಬಗ್ಗೆ ಮತದಾರರಲ್ಲಿ ವಿಶ್ವಾಸ ಮೂಡಿಸೋದು ಸ್ವತಃ ಅದಕ್ಕೇನೆ ಕಷ್ಟ ಆಯ್ತಾ? ಅಥವಾ ಭರವಸೆಗಳನ್ನಷ್ಟೇ ನೀಡಿಬಿಟ್ಟು ಅದ್ರ ಬಗೆಗಿನ ಬಿಜೆಪಿಯ ನಿರೂಪಣೆಗಳನ್ನು ಮೀರಿಸುವಂಥ ನಿಟ್ಟಿನಲ್ಲಿ ಏನೂ ಮಾಡದೆ ಹೋದದ್ದು ಜನರ ನಂಬಿಕೆಯನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಆಯ್ತಾ? ಕಡೆಗೆ ಅದರ ದುರ್ಬಲ ಪ್ರಚಾರ ಕೂಡ ಅದನ್ನು ಹಿಂದಕ್ಕೆ ತಳ್ಳುತ್ತಾ? ಒಂದು ಕಡೆಗೆ ಬಿಜೆಪಿ ಮುನ್ನೆಲೆಗೆ ತಂದಿರಿಸಿದಂಥ ಭೂತದ ನೆರಳು, ಹಾಗೆ ಮತ್ತೊಂದು ಕಡೆಗೆ ಪ್ರಮುಖ ಮಿತ್ರ ಪಕ್ಷಗಳೇ ಏನೂ ಬಲವನ್ನು ತೋರಿಸದೆ ಹೋದದ್ದು ಇಡೀ ಮೈತ್ರಿಕೂಟ ಕ್ಷೀಣಿಸುವಲ್ಲಿ ತನ್ನದೇ ಪಾಲು ನೀಡಿರೋ ಹಾಗಿದೆ. ಬಿಹಾರ ಮತದಾರರು NDAಯ ಬೇರೆ ಬಗೆಯ ಜಾತಿ ಲೆಕ್ಕಾಚಾರ ಮತ್ತು ಅಭಿವೃದ್ಧಿ ನಿರೂಪಣೆಗೆ ಆಕರ್ಷಿತರಾದ ಕಾಣ್ತಾ ಇದೆ. ಅದೇ ಹೊತ್ತಿನಲ್ಲಿ ಮಹಾಗಠಬಂಧನ್ ತನ್ನ ಸಾಂಪ್ರದಾಯಿಕ ನೆಲೆಯನ್ನು ಮೀರಿ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ವಿಫಲವಾಯಿತು ಅಂತ ಅನಿಸುತ್ತೆ. ಇನ್ನು ಮಹಾಗಠಬಂಧನ್ ಈ ಚುನಾವಣೆಯನ್ನು ಎದುರಿಸುವಲ್ಲಿ ಮೊದಲು ಸೋತಿರೋದೇನೆ RSS ಬಲದ ಬಿಜೆಪಿಯ ಶಿಸ್ತುಬದ್ಧ ಕಾರ್ಯತಂತ್ರಕ್ಕೆ ಪ್ರತಿಯಾದಂತಹ ಒಂದು ಸಮರ್ಥ ತಯಾರಿಯನ್ನು ಮಾಡಲಾರದೆ ಹೋದದ್ದು. ತೇಜಸ್ವಿ ಯಾದವ್ ಅವರ ರಂಗ ಪ್ರವೇಶನೇ ಬಹಳ ತಡವಾದ ಹಾಗಿತ್ತು. ಅದು ಮಾತ್ರ ಅಲ್ಲದೇನೆ ಅವ್ರ ಪ್ರಚಾರ ಕೂಡ ಅವರಿಗೆ ಬೇಕಾಗಿದ್ದಂಥ ಒಂದು ಆಳವಾದ ಒತ್ತಡದಿಂದ ಬಂದಿದ್ದಾಗದೇನೆ ಒಂದು ಬಗೆಯಲ್ಲಿ ಅಂದರೆ ಕ್ರಿಯೆಗೆ ಪ್ರಕ್ರಿಯೆ ಅನ್ನೋ ಮಟ್ಟಕ್ಕೆ ಉಳಿದು ಹೋಯ್ತಾ ಅಂತೂ ಕೂಡ ಅನಿಸುತ್ತೆ. ಇದು ಸ್ಪಷ್ಟವಾಗಿ ಮಹಾಗಠಬಂಧನ್ ದುರ್ಬಲಗೊಳ್ಳೋದಕ್ಕೆ ಒಂದು ದೊಡ್ಡ ಕಾರಣದಂತಿದೆ. ಅವರ ಪ್ರಚಾರ ಭರವಸೆಗಳು ದೊಡ್ಡದಾಗಿದ್ವು ಮತ್ತು ಬಿಹಾರದ ಜನತೆಗೆ ಬೇಕಾದವುಗಳೇ ಆಗಿದ್ವು. ಆದರೆ
ಮಹತ್ವಾಕಾಂಕ್ಷೆಯ ಆ ಭರವಸೆಗಳ ಬಗೆಗೆ ಜನರಲ್ಲಿ ವಿಶ್ವಾಸ ಮೂಡಿಸೋದಕ್ಕೆ ಅಗತ್ಯವಾದ ಏನನ್ನೂ ಮಾಡದೆ ಹೋದದ್ದು ದೊಡ್ಡ ಎಡವಟ್ಟಿಗೆ ಕಾರಣ ಆಗಿರೋ ಹಾಗಿದೆ. ಇನ್ನು ತೇಜಸ್ವಿ ಯಾದವ್ ತಮ್ಮ ಪ್ರಣಾಳಿಕೆಯ ಮೂಲಕ ಯುವಕರು ಮತ್ತು ಮಹಿಳೆಯರನ್ನು ಆಕರ್ಷಿಸೋದಕ್ಕೆ ಪ್ರಯತ್ನ ಪಟ್ಟರು. ಪ್ರತಿ ಕುಟುಂಬದ ಒಬ್ಬ ಸದಸ್ಯನಿಗೆ ಸರ್ಕಾರಿ ಉದ್ಯೋಗ ಮತ್ತು ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ನೀಡುವಂಥ ಭರವಸೆಯನ್ನು ನೀಡಿದರು. ಆದರೆ ಅವರು ಈ ಭರವಸೆಗಳನ್ನು ಹೇಗೆ ಪೂರೈಸ್ತಾರೆ ಅನ್ನೋದನ್ನು ಜನರಿಗೆ ಮನದಟ್ಟು ಮಾಡುವಲ್ಲಿ ವಿಫಲರಾದರು. ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಪ್ರಣಾಳಿಕೆಯನ್ನು ಜನರು ಅಪ್ರಾಯೋಗಿಕ ಅಂತ ಕರೆದ್ರು. ಬಿಹಾರ ಸಾಲದಲ್ಲಿ ಮುಳುಗುತ್ತೆ ಅಂತ ಜನರು ಹೇಳಿದರು. ತೇಜಸ್ವಿ ಯಾದವ್ ಒಂದರ ನಂತರ ಒಂದರ ಹಾಗೆ ಚುನಾವಣಾ ಭರವಸೆಗಳನ್ನು ನೀಡ್ತಾ ಇದ್ದಾರೆ, ಅದನ್ನು ಪೂರೈಸೋದು ಕಷ್ಟ ಅಂತ ಜನನೇ ಹೇಳಿದರು. ಅವರಿಗಿಂತ ಮೊದಲು NDA ತನ್ನ ಕೆಲ ಭರವಸೆಗಳನ್ನು ಜಾರಿಗೆ ತಂತು. ಮುಖ್ಯಮಂತ್ರಿಗಳ ಮಹಿಳಾ ಉದ್ಯೋಗ ಯೋಜನೆಯಡಿ ಜೀವಿಕಾ ದೀದಿಗಳ ಖಾತೆಗಳಿಗೆ 10,000 ರೂಪಾಯಿ ಜಮಾ ಮಾಡಿದ್ದು ದೊಡ್ಡ ನಿರ್ಧಾರ ಆಗಿತ್ತು. ಅಲ್ಲದೆ ವೃದ್ಧಾಪ್ಯ ಪಿಂಚಣಿಯನ್ನು 400 ರೂಪಾಯಿಯಿಂದ 1,100 ರೂಪಾಯಿಗೆ ಹೆಚ್ಚಿಸುವಂಥ ಭರವಸೆ ಜನರನ್ನು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನು NDA ಪರವಾಗಿ ಮತ ಚಲಾಯಿಸೋದಕ್ಕೆ ಪ್ರೇರೇಪಿಸಿತು. ಮಹಾಗಠಬಂಧನ್ ಪ್ರಣಾಳಿಕೆ ಬಿಡುಗಡೆಯಾದಾಗ ಅದರಲ್ಲಿ ತೇಜಸ್ವಿ ಮಾತ್ರನೇ ಕಾಣ್ತಿದ್ರು. ತೇಜಸ್ವಿ ಪ್ರಾಣ್ ಹೆಸರಿನ ಆ ಒಂದು ಪ್ರಣಾಳಿಕೆ ಒಂದು ದೊಡ್ಡ ಬದ್ಧತೆಯ ಬಗ್ಗೆ ಮಾತಾಡಿತ್ತು ಅನ್ನೋದು ಹೌದಾದರೂ ಕೂಡ ಅದು ಮೈತ್ರಿಕೂಟದೊಳಗೆ ಇನ್ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದಂತಹ ಒನ್ ಮ್ಯಾನ್ ಶೋಗಾಗಿನ ಒಂದು ತಯಾರಿಯಾಗಿತ್ತಾ? ಗೆದ್ದೇ ಬಿಟ್ಟರೆ ಮೈತ್ರಿಕೂಟದ ಹಂಗನ್ನೇ ಮೀರಿ ಸ್ಥಾಪಿತವಾಗುವಂತಹ ಒಳ ಉದ್ದೇಶ ಏನಾದರೂ ಇತ್ತ ಅದಕ್ಕೆ? ಇದೆಲ್ಲನೂ ಹೌದು ಅಥವಾ ಇಲ್ವೋ? ಆದರೆ ಮೈತ್ರಿಕೂಟದೊಳಗೆ ಒಂದು ಬಗೆಯ ಆಕ್ರಮಣಶೀಲ ಧೋರಣೆಯೊಂದು ಆ ಮೂಲಕ ವ್ಯಕ್ತವಾದ ಹಾಗಿತ್ತು. ಕಡೆಗೆ ತೇಜಸ್ವಿ ಯಾದವ್ ತಮ್ಮದೇ ರಾಘೋಪುರ ಕ್ಷೇತ್ರದಲ್ಲೇನೆ ಒಬ್ಬಂಟಿಯಾದ ಹಾಗಿತ್ತು. ಅವ್ರ ಗೆಲುವು ಅತ್ಯಂತ ಪ್ರಯಾಸದ ಗೆಲುವಾಯಿತು. ಹೊರಗೆ ಎಲ್ಲರೂ ಕೂಡ ಚಂದ ಅನ್ನುವಂತೆ ಕಂಡಿದ್ರು ಕೂಡ ಒಳಗೆ ಹುಳುಕುಗಳೇ ತುಂಬಿದ್ವಾ? ಇದರ ಸೂಚನೆಗಳು ಸೀಟ್ ಹಂಚಿಕೆಯೇ ಒಂದು ಕ್ರಮದಲ್ಲಿ ನಡೆಯದೇ ಹೋದಂತಹ ರೀತಿಯಲ್ಲಿ ಬಹಳ ಢಾಳಾಗಿಯೇ ಕಂಡಿದ್ವು. ತಡವಾದ ಮತ್ತೆ ಪ್ರತಿಕ್ರಿಯಾತ್ಮಕ ಅನ್ನುವಂತಿದ್ದಂಥ ಮಹಾಗಠಬಂಧನ್ನ ವಿಧಾನ NDAಯ ಪೂರ್ವಭಾವಿ ಮತ್ತು ಶಿಸ್ತಿನ ಕಾರ್ಯತಂತ್ರಕ್ಕೆ ಪೂರ್ತಿ ವಿರುದ್ಧವಾಗಿತ್ತು. ಕಡೆಗೆ ಅದು ಮಹಾಗಠಬಂಧನ್ನ ಮತದಾರರ ನಂಬಿಕೆಯನ್ನೇ ಹೊಡೆದುಹಾಕ್ತು. ದೊಡ್ಡ ಪ್ರಮಾಣದ ಮತದಾನ ತಮ್ಮ ಪರವಾದ ಮತದಾನವಾಗಿದೆ ಅನ್ನುವಂಥ ತೇಜಸ್ವಿ ಅವರ ನಂಬಿಕೆ ಅವ್ರದೇ ಕ್ಷೇತ್ರದಲ್ಲೂ ಅವ್ರ ಕೈ ಹಿಡಿಯೋದಕ್ಕೆ ಬರಲಿಲ್ಲ. ಇನ್ನು ಸೀಟ್ ಹಂಚಿಕೆಯಲ್ಲಿನ ಗೊಂದಲ. ನಾಳೆ ಮತದಾನ ಅನ್ನುವಾಗಲೂ ಮೈತ್ರಿಕೂಟದ ಪಾಲುದಾರ ಪಕ್ಷಗಳು ಸೀಟ್ ಹಂಚಿಕೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ. ಕಡೆಗೆ ನೀವು ಕಣಕ್ಕಿಳಿರಿ, ನಾವು ಕಣಕ್ಕಿಳಿತೀವಿ ಅನ್ನೋ ಮಟ್ಟಕ್ಕೆ ಹೋಗಿ ಅದನ್ನು ಫ್ರೆಂಡ್ಲಿ ಫೈಟ್ ಅಂತ ಹಾಸ್ಯಾಸ್ಪದವಾಗಿ ಕರೆದುಕೊಳ್ಳಲಾಯಿತು. ಕಡೆಗೆ ಅವು ಖಂಡಿತವಾಗಿಯೂ ಫ್ರೆಂಡ್ಲಿ ಆಗಿರೋದು ಸಾಧ್ಯನೇ ಇರಲಿಲ್ಲ. ಕಣದಲ್ಲಿರುವಾಗ ಎಲ್ರಿಗೂ ತಮ್ಮನ್ನು ಮಾತ್ರನೇ ಸಾಬೀತುಪಡಿಸಿಕೊಳ್ಳುವಂಥ ಒಂದು ತುರ್ತಿದ್ದದ್ದು ಸಹಜನೇ ಆಗಿತ್ತು. ಅದು ಅವರವ್ರದೇ ಮತಗಳನ್ನು ಒಡಿತು ಮತ್ತು ಕಾರ್ಯಕರ್ತರಲ್ಲಿನ ಗೊಂದಲಕ್ಕೆ ಅದು ಕಾರಣ ಆಯಿತು. ಮತ್ತು ಆ ಮೂಲಕ ಮಹಾಗಠಬಂಧನದ ಎದೆಗೇನೆ ಒದ್ದಾಗಾಯಿತು. 2020ರಲ್ಲಿ ತೇಜಸ್ವಿ ಯಾದವ್ ಅಧಿಕಾರಕ್ಕೆ ಬರೋದಕ್ಕೆ ಕೇವಲ 12 ಸೀಟ್ಗಳ ಕೊರತೆ ಇತ್ತು. ಕೆಲವೇ ಸಾವಿರ ಮತಗಳನ್ನು ಏನಾದರೂ ಪಡೆದಿದ್ರೆ ಅವರು ಅಧಿಕಾರದಲ್ಲಿ ಇರ್ತಾ ಇದ್ರು. ಆದರೆ ಅದರಿಂದ ಅವರು 2025ರಲ್ಲಿ ಏನು ಕಲಿತರು? ಏನನ್ನೂ ಕಲೀಲಿಲ್ಲ. ಅವರೇನಾದರೂ ಕಲ್ತಿದ್ದರೆ ಅವರು 10ರಿಂದ 12 ಸ್ಥಾನಗಳಿಗಾಗಿ ತಮ್ಮ ನಡುವೆ ಫ್ರೆಂಡ್ಲಿ ಫೈಟ್ ಏರ್ಪಡೋದಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಆಂತರಿಕ ಪೈಪೋಟಿಯಿಂದಾಗಿ ಪರಿಣಾಮಕಾರಿ ಮತ ವರ್ಗಾವಣೆ ಆಗದೇನೆ ಹೋಯಿತು. ಇದರೊಂದಿಗೆ ಬಿಹಾರದಂಥಲ್ಲಿನ ಬಹುಪಕ್ಷೀಯ ಸ್ಪರ್ಧೆಯಲ್ಲಿ ಯಾವುದು ಅಗತ್ಯವಾಗಿತ್ತೋ ಅಂಥ ಸಾಧ್ಯತೆಯನ್ನೇ ಮಹಾಗಠಬಂಧನ್ ಕಳೆದುಕೊಂಡಿತ್ತು. ಹಾಗಾಗಿ ಮಹಾಗಠಬಂಧನ್ ತನ್ನನ್ನು ತಾನು ಬಲವಾದಂಥ ಪರ್ಯಾಯವಾಗಿ ಬಿಂಬಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇನೆ ಸೋತೋಯ್ತು. ಮೈತ್ರಿಕೂಟದೊಳಗೆ ಇದ್ದಂಥ ಇಷ್ಟು ಪ್ರಮಾಣದ ಗೊಂದಲ ಅದರ ಮತದಾರರನ್ನು ಕೂಡ ಗೊಂದಲಕ್ಕೆ ತಳ್ಳಿತು. ಹಾಗಾಗಿ ಆಡಳಿತ ವಿರೋಧಿ ಮತಗಳ ಸಂಭಾವ್ಯ ಒಗ್ಗೂಡಿಕೆಗೂ ಕೂಡ ಕಲ್ಲು ಬಿತ್ತು. ತೇಜಸ್ವಿ ಯಾದವ್ ಮತ್ತು ಮಹಾ ಮೈತ್ರಿಕೂಟದ ಇತರ ನಾಯಕರು ಒಂದು ಸ್ವಲ್ಪನಾದರೂ ಜಾಗರೂಕವಾಗಿದ್ದರೆ ಅವರು 12 ಸ್ಥಾನಗಳಿಗಾಗಿ ತಮ್ಮೊಳಗೆ ಜಗಳ ಆಡ್ತಾ ಇರಲಿಲ್ಲ. ಆದರೆ ಎಲ್ಲ ಸೇರಿಕೊಂಡು ಮತದಾರರು ಅಭ್ಯರ್ಥಿಯ ಬಗ್ಗೆ ಗೊಂದಲಕ್ಕೊಳಗಾಗುವಂಥ ಒಂದು ಸ್ಥಿತಿಯನ್ನು ತಂದಿಟ್ಟಿದ್ರು. ಕಡೆಗೆ ಅಶೋಕ್ ಗೆಹ್ಲೋಟ್ ಬಂದು ತೇಜಸ್ವಿ ಯಾದವ್ ಅವರನ್ನು ಮಹಾ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿಬಿಟ್ರು. ಯಾವ ಆಟವೂ ಕೂಡ ಫಲ ಕೊಡಲಿಲ್ಲ ಮತ್ತು ಈಗ ಆಟನೇ ಮುಗಿದೋಯ್ತು. ಬಹುಶಃ ಮಹಾಗಠಬಂಧನ್ ಸೋಲಿನ ಬಹಳ ದೊಡ್ಡ ಕಾರಣ ಅಂತ ಅಂದರೆ ಸಮೀಕರಣಗಳನ್ನು ಗ್ರಹಿಸುವಲ್ಲಿನ ಅದರ ವಿಫಲತೆ. RJD 143 ಸ್ಥಾನಗಳಲ್ಲಿ 52 ಸ್ಥಾನಗಳಲ್ಲಿ ಯಾದವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತು. RJD ತನ್ನ ಮುಸ್ಲಿಂ ಯಾದವ ಮೈತ್ರಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಯಾದವೇತರ ಹಿಂದುಳಿದ ಮತದಾರರನ್ನು ದೂರ ಇಡ್ತು. ಇದು ಇತರ ಜಾತಿಗಳಲ್ಲಿ, ಅದರಲ್ಲೂ EBC ಮತ್ತು ದಲಿತರಲ್ಲಿ ಒಂದು ಅಸಮಾಧಾನ ಕಾರಣ ಆಯಿತು. ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ NDA EBC ಮತ್ತು ಮಹಾದಲಿತರನ್ನು ಒಂದುಗೂಡಿಸಿತು. ಅದು ಮಹಾಗಠಬಂಧನ್ ಮತ ಬ್ಯಾಂಕನ್ನು ಒಡೆದುಹಾಕ್ತು. ತೇಜಸ್ವಿ ಯಾದವ್ ಅವರು ಅಖಿಲೇಶ್ ಯಾದವ್ ಅವರ ಹಾಗೇನೆ PDA ಜೊತೆಗೆ ಒಂದು ಬಲವಾದ ಮೈತ್ರಿಯನ್ನು ನಿರ್ಮಿಸುವಲ್ಲಿ ವಿಫಲರಾದರು.
ಇನ್ನೊಂದು ಕಡೆಗೆ ಮಹಾಗಠಬಂಧನ್ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿಯಾಗಿ ಮತ್ತು ಮುಖೇಶ್ ಸೈನಿ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಘೋಷಿಸಿದ್ದು ಮುಸ್ಲಿಂ ಸಮುದಾಯದಲ್ಲಿ ಅಸಮಾಧಾನ ಕಾರಣ ಆಯಿತು. ಕಡೆಗೆ ಹಾನಿಯನ್ನು ತಡೆಯೋದಕ್ಕೆ ತೇಜಸ್ವಿ ಯಾದವ್ ಅದಾದ ನಂತರ ಮುಸ್ಲಿಂ ಮತ್ತು ಇತರ ಸಮುದಾಯಗಳಿಂದ ಉಪಮುಖ್ಯಮಂತ್ರಿಗಳನ್ನು ನೇಮಿಸುವಂಥ ಪ್ರಸ್ತಾಪವನ್ನು ಮುಂದಿಟ್ಟರು. ಆದರೂ ಅದು ಯಾವುದೇ ಪರಿಣಾಮವನ್ನು ಬೀರಲಿಲ್ಲ. ಅಜಾದುದ್ದೀನ್ ಓವೈಸಿ ಅವರ AIMIM ಮತ್ತೊಮ್ಮೆ 5 ಸ್ಥಾನಗಳನ್ನು ಗೆದ್ದಿತು. ಈ 5 ಸ್ಥಾನಗಳ ಜೊತೆಗೆ AIMIM ಇತರ ಹಲವು ಸ್ಥಾನಗಳಲ್ಲಿ ಮಹಾಗಠಬಂಧನ್ ಮತಗಳನ್ನು ಒಡೆದಿದೆ. ಇನ್ನು ಮಹಾಗಠಬಂಧನ್ ಕಾರ್ಯತಂತ್ರ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಎನ್ನುವಂಥ ಒಂದು ನಂಬಿಕೆ ಮೇಲೇ ಹೆಚ್ಚು ನಿಂತಾಗಿತ್ತು. ನಿತೀಶ್ ಕುಮಾರ್ ಅವರ ಬಗ್ಗೆ ಜನರೇ ಸಿಟ್ಟಾಗಿದ್ದಾರೆ ಅಂತ ಊಹಿಸಿ ಅದು ಕುಳಿತು ಬಿಡ್ತು. 20 ವರ್ಷಗಳಿಂದ ಅಧಿಕಾರದಲ್ಲಿದ್ದವರನ್ನ ಜನ ಕಿತ್ತು ಬಿಸಾಕ್ತಾರೆ ಅನ್ನುವಂಥ ಒಂದು ಉಡಾಫಿಯ ನಂಬಿಕೆಗೆ ಅದು ಗಟ್ಟಿಯಾಗಿ ಅಂಟ್ಕೊಂಡಿತ್ತು. ಹಾಗಾಗಿನೇ JDU ಮತ್ತು BJP ಮತದಾರರ ಪ್ರಮುಖ ವರ್ಗಗಳನ್ನು, ಅದರಲ್ಲೂ ಮಹಿಳೆಯರು ಮತ್ತು ಯುವಕರನ್ನು ಸೆಳೆಯುವಂಥ ಯೋಜನೆಗಳನ್ನು ತಂದಾಗಲೂ ಕೂಡ ಅದೇ ಉಡಾಫೆಯಿಂದಾನೇ ನೋಡಲಾಯಿತು. ಹಾಗಿದ್ದಾಗಲೇ ಮತದಾರರು ನಿತೀಶ್ ಕುಮಾರ್ ಅವರ ಆಡಳಿತ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಅವರು ಭರವಸೆಯನ್ನು ನೀಡಿದಂಥ ಸಾಮಾಜಿಕ ಯೋಜನೆಗಳ ಕಾರಣಕ್ಕೆ ಮನ್ನಣೆಯನ್ನು ನೀಡಿದ ಹಾಗೆ ಕಾಣುತ್ತೆ. ಇನ್ನು ಆಡಳಿತ ವಿರೋಧಿಯಲ್ಲಿ ದುರ್ಬಲಗೊಳ್ಳೋದಕ್ಕೆ ಅದು ಕೂಡ ಕಾರಣ ಆಗಿರಬೇಕು. ಸರ್ಕಾರವನ್ನು ಟೀಕೆ ಮಾಡೋದನ್ನು ಮೀರಿ ಬಲವಾದ ಪರ್ಯಾಯವನ್ನು ನೀಡೋದಕ್ಕೆ ಮಹಾಗಠಬಂಧನ್ ವಿಫಲ ಆಯಿತು. ಮಹಾಗಠಬಂಧನ್ ಪಾಲಿಗೆ ದೊಡ್ಡ ಭಾರ ಆಗಿದ್ದು ಲಾಲು ಪ್ರಸಾದ್ ಅವರ ಜಂಗಲ್ ರಾಜ್ ನೆರಳು. ಲಾಲು ಪ್ರಸಾದ್ ಯಾದವ್ ಅವರ ಕಾಲದ ಜಂಗಲ್ ರಾಜ್ ಕಳಂಕ ದೊಡ್ಡ ಭೂತವಾಗಿ ಮಹಾಗಠಬಂಧನ್ನ ಕಾಡ್ತು. ಮತ್ತದು ಖಂಡಿತವಾಗಿಯೂ ಮಹಾಗಠಬಂಧನನ್ನು ಕೆಳಕ್ಕೆ ಎಳೀತಾನೇ ಇತ್ತು. 1990ರಿಂದ 2005ರವರೆಗಿನ ಅವಧಿಯ ಬಗ್ಗೆ ಹೇಳುವಂಥ ಜಂಗಲ್ ರಾಜ್ ನಿರೂಪಣೆಯನ್ನು BJP ಪ್ರಬಲ ಅಸ್ತ್ರವಾಗಿ ಇಲ್ಲಿ ಬಳಸ್ಕೊಳ್ತು. ಲಾಲು ಅವರ ಆಡಳಿತದ ಕಾನೂನು ಬಾಹಿರತೆ, ಅತಿರೇಕದ ಅಪರಾಧ ಮತ್ತು ವ್ಯವಸ್ಥಿತ ಆಡಳಿತ ವೈಫಲ್ಯಗಳ ಬಗ್ಗೆ ನೆನಪಿಸಿ ಮಹಾಗಠಬಂಧನನ್ನು ಹಣಿಯುವಂಥ ಕೆಲಸವನ್ನು ಇಲ್ಲಿ BJP ಮಾಡಿತು. ಲಾಲು ಕಾಲದಲ್ಲಿ ಬಿಹಾರ ಕಾನೂನು ಸುವ್ಯವಸ್ಥೆಯಲ್ಲಿ ಕುಸಿತ ಕಂಡಿತ್ತು. ಅಪಹರಣ, ಸುಲಿಗೆ, ಜಾತಿ ಆಧಾರಿತ ಹಿಂಸಾಚಾರ ಮತ್ತು ರಾಜಕೀಯದ ಅಪರಾಧೀಕರಣ ಎಲ್ಲವೂ ಕೂಡ ಹೆಚ್ಚಾಗಿತ್ತು. ರಾಜ್ಯದ ಆರ್ಥಿಕತೆ ಕೂಡ ಸ್ಥಗಿತಗೊಂಡಿತ್ತು. ಮೂಲಸೌಕರ್ಯ ಹದಗೆಟ್ಟಿತ್ತು ಮತ್ತು ಕುಖ್ಯಾತ ಮೇವು ಹಗರಣ ಅಂತೂ ಲಾಲು ಪ್ರಸಾದ್ ಅವರ ಬೆನ್ನಿಗೆ ಅಂಟ್ಕೊಂಡೇ ಉಳಿದಂಥ ಅತಿ ದೊಡ್ಡ ಕಳಂಕ ಆಯಿತು. ವ್ಯಾಪಕ ಭ್ರಷ್ಟಾಚಾರ ಮತ್ತು ಅಧಿಕಾರದ ದುರುಪಯೋಗದ ಬಗ್ಗೆ BJP ಜಂಗಲ್ ರಾಜ್ ನಿರೂಪಣೆಯನ್ನು ಎತ್ಕೊಂಡಾಗ ಲಾಲು ಅವರ ಸಾಮಾಜಿಕ ನ್ಯಾಯದ ಬಗ್ಗೆ ಒತ್ತಿ ಹೇಳೋದಕ್ಕೆ ತೇಜಸ್ವಿ ಅವರು ಮಾಡಿದಂಥ ಯತ್ನಗಳು ಸಾಕಾಗಲಿಲ್ಲ. ಜಂಗಲ್ ರಾಜ್ ಲೇಬಲ್ಗೇನೆ ಅಂಟ್ಕೊಂಡಿರುವಂಥ ನಕಾರಾತ್ಮಕ ಅರ್ಥಗಳನ್ನು ತೆಗೆದು ಹಾಕೋದಕ್ಕೆ ತೇಜಸ್ವಿ ಅವರು ಹೆಣಗಾಡಬೇಕಾಯಿತು. ಮತದಾರರಿಗೆ ತೇಜಸ್ವಿ ಅವರ ಸಂದೇಶಗಳು ಅರ್ಥವಾಗದೇನೆ ಹೋದವು. ಅವರು ಹಳೆಯದೆಲ್ಲವನ್ನು ಮೀರಿ ನಿಲ್ತಾರೋ ಅಥವಾ ಅದೇ ಹಳೆಯ ಮಾದರಿಗಳನ್ನೇ ಮುಂದುವರಿಸ್ತಾರೋ ಅನ್ನೋದು ಖಚಿತವಾಗದೇನೆ ಹೋಯಿತು. ಈ ರೀತಿ ಜಂಗಲ್ ರಾಜ್ ಅನ್ನುವಂಥ ಈ ಒಂದು ಭೂತವನ್ನು ಮುಂದಿಟ್ಕೊಂಡು ಹೊರಗಡೆಯಿಂದ BJP ಕಾಡ್ತಾ ಇದ್ದಾಗ ಒಳಗೆ ಎಲ್ಲಾನು ನಿಭಾಯಿಸುವಲ್ಲಿನ ತೇಜಸ್ವಿ ಅವರ ವೈಫಲ್ಯ ಕೂಡ ಇವತ್ತು ಅವರನ್ನು ಈ ಸ್ಥಿತಿಗೆ ತಂದಿಟ್ಟಿದೆ. RJD ಒಳಗಿನ ಆಂತರಿಕ ಗುಂಪುಗಾರಿಕೆಯನ್ನು ಅವ್ರು ನಿಭಾಯಿಸಬೇಕಾಗಿತ್ತು. ಅದೇ ಹೊತ್ತಿನಲ್ಲಿ ಮಿತ್ರ ಪಕ್ಷಗಳನ್ನು ಒಗ್ಗಟ್ಟಿನಿಂದ ನಿಯಂತ್ರಿಸಬೇಕಾದಂಥ ಅಗತ್ಯ ಕೂಡ ಇತ್ತು. ತೇಜಸ್ವಿ ಯಾದವ್ ಅವರು ಅವೆರಡರಲ್ಲೂ ಕೂಡ ವಿಫಲರಾದರು. ಈ ಆಂತರಿಕ ಕಚ್ಚಾಟ ಮತ್ತೆ ಅದು ಹೊರಬರದ ಹಾಗೆ ಸಂಭಾಳಿಸುವಲ್ಲಿನ ತೇಜಸ್ವಿ ಅವರ ವೈಫಲ್ಯ ದೊಡ್ಡ ಹೊಡೆತ ಆಯಿತು. ಸ್ಥಿರ ಮತ್ತು ಶಿಸ್ತಿನ ನಾಯಕತ್ವವನ್ನು ಹೆಚ್ಚು ಹುಡುಕ್ತಾ ಇದ್ದಂಥ ಮತದಾರರು ಬಹುಶಃ ಇದೇ ಕಾರಣಕ್ಕೇ ದೂರ ಆದ್ರೇನು. ಇನ್ನು ಮಹಾಗಠಬಂಧನನ್ನು ಕಾಂಗ್ರೆಸ್ ಮತ್ತು VIP ಎರಡು ಮುಳುಗಿಸಿಬಿಟ್ಟುವ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ. VIP ಮತ್ತು ಕಾಂಗ್ರೆಸ್ನಂಥ ನಿರ್ಣಾಯಕ ಮಿತ್ರ ಪಕ್ಷಗಳ ಪ್ರದರ್ಶನ ಅತ್ಯಂತ ಕಳಪೆಯಾಗಿದೆ. ಇದು ಮಹಾಗಠಬಂಧನ್ ಸೋಲಿಗೆ ಗಮನಾರ್ಹವಾಗಿ ಕಾರಣ. ಇನ್ನು VIP ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದಂಥ ಎಲ್ಲ ಸ್ಥಾನಗಳಲ್ಲಿಯೂ ಸೋತರು. ಯಾವುದೇ ಅರ್ಥಪೂರ್ಣ ಮತ ಹಂಚಿಕೆ ಅಥವಾ ಸಾಂಸ್ಥಿಕ ಬಲ ತರುವಲ್ಲಿ ವಿಫಲರಾದರು. ಹಾಗೆ ಕಾಂಗ್ರೆಸ್ ಕೂಡ ಬಿಹಾರದಲ್ಲಿ ತನ್ನ ಸೀಮಿತ ನೆಲೆಯ ಕಾರಣದಿಂದಾಗಿ ಮತದಾರರನ್ನು ಸಜ್ಜುಗೊಳಿಸೋದಕ್ಕೆ ಅಥವಾ NDA ವಿರೋಧಿ ಮತಗಳನ್ನು ಸೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ದುರ್ಬಲತೆ ಮೈತ್ರಿಕೂಟವನ್ನು ಬಲಗೊಳಿಸುವಲ್ಲಿ ಸೋತೋಯ್ತು. ಮತ್ತು ಈ ದೌರ್ಬಲ್ಯವನ್ನು NDA ಬಹಳ ಸರಿಯಾಗಿಯೇ ಬಳಸ್ಕೊಳ್ತು. ತನ್ನ ಮಿತ್ರ ಪಕ್ಷಗಳನ್ನು ಶಕ್ತಿಯಾಗಿ ಒಗ್ಗೂಡಿಸೋದು ಮಹಾಗಠಬಂಧನ್ಗೆ ಸಾಧ್ಯವಾಗದೇನೆ ಹೋಯಿತು. ಹೀಗಾಗಿ ಅದಕ್ಕೆ BJP ಅಥವಾ NDA ಹಳ್ಳ ತೋಡ್ತು ಅನ್ನೋದಕ್ಕಿಂತನೂ ಹೆಚ್ಚಾಗಿ ತನ್ನದೇ ಮಿತಿಗಳು ಮತ್ತು ದೌರ್ಬಲ್ಯದಿಂದಾಗಿ ಮಹಾಗಠಬಂಧನ್ ಸ್ವತಃ ತನ್ನ ಹಳ್ಳ ತಾನೇ ತೋಡ್ಕೊಳ್ತಾ ಅನ್ನುವಂಥ ಪ್ರಶ್ನೆ ಹಾಗೇನೇ ಉಳ್ಕೊಂಡ್ಬಿಡುತ್ತೆ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.